ಅಬ್ಬೆ ತುಮಕೂರು ಸುಮಾರು ಏನದ ಜಿಲ್ಲಾ ಆಡಳಿತ ಭವನ್ಲಿಂತ ಕೇವಲ 3 ಕಿಲೋಮೀಟರ್ ಇರತಕ್ಕಂಥ ಈ ಊರು ಈಗ ಸುತ್ತ ನಮ್ಮ ರಾಜ್ಯಕ್ಕಲ್ಲ ಹೊರ ರಾಜ್ಯ ಕೂಡ ಹೆಸರಾಗಿರ್ತಕ್ಕಂಥ ವಿಶ್ವರಾಜ್ಯ ಮುತ್ಯಾನವ್ರದ್ದು. ಇವಾಗ ಈ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಸಿಸಿ ರೋಡ್ ಇಲ್ಲ. ಇಲ್ಲಿ ಏನದಂದ್ರೆ ಸ್ವಚ್ಛತೆ ಇರೋದ ಕಾರಣ ಗಬ್ಬೆದ್ದು ನಾರ್ತಿದೆ, ಚರಂಡಿ ನೀರು ತುಂಬ್ಯಾವ. ಸರಿಯಾಗಿ ಇಲ್ಲಿ ಏನದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೀವೇ ನಿರ್ಲಕ್ಷ್ಯದಿಂದ ದಿನನಿತ್ಯ ಇವತ್ತು ನರಕಯಾತನ ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಅದ. ತಕ್ಷಣ ಸಿಸಿ ರೋಡ್ ರಸ್ತೆ ಮಾಡಬೇಕು, ಚರಂಡಿ ಮಾಡಬೇಕು, ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡಿತಕ್ಕಂಥ ಕೆಲಸ ಮಾಡಬೇಕು. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಬಹುತೇಕ ಜನ ರೈತರು, ಕೃಷಿ ಕೂಲಿ ಕಾರ್ಮಿಕರೇ ಜಾಸ್ತಿ ಅರ. ಮುಂಜಾನೆ ಸಾಯಂಕಾಲ ತನಕ ಕೂಲಿ ಕೆಲಸ ಮಾಡಿ ಬಂದು ಊಟ ಮಾಡಿ ಮಲ್ಕೋಬೇಕಂದ್ರೂ ಕೂಡ ಅವರಿಗೆ ಪುರುಸತಿಗಿಲ್ಲ. ಯಾಕಂತಂದ್ರೆ ಇವತ್ತ ಸೊಳ್ಳೆಗಳು ಆವಳಿನಿಂದ ಸಾಕಷ್ಟು ರೋಗ ರುಜಿನ ಬರ್ಲಾಕತ್ತಾವ. ಸಾಂಕ್ರಾಮಿಕ ರೋಗದ ಭಯ ಭೀತರಾಕಿಸಿ ತಮ್ಮ ಕಡದಲ್ಲ ದನಗಳಿಗೆ ಸಂತೆ ಮಚ್ಚರಿದಾಮ ಕಟ್ಟಿಸಿ ಮಲಗಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಇಲ್ಲಿ ಬಾಣಿತರು ಕೂಡ ಸಣ್ಣ ಸಣ್ಣ ಮಕ್ಕಳು ಕೂಡ ತಕ್ಷಣ ಇದೆಲ್ಲ ಸ್ವಚ್ಛ ಮಾಡ್ಬೇಕು 24 ತಾಸಿನಾಗೆ. ಮತ್ತೆ ಇದು ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡಿಬೇಕು, ತೆಗ್ಗು ಗುಂಡಿಗಳೇ ಮುಚ್ಚತಕ್ಕಂಥ ಕೆಲಸ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಸಿಒ ಅವರ ಕಚೇರಿಗೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇನೆ. ಇಲ್ಲಿ ರೋಡ್ ಸರಿಗಿಲ್ಲ, ಕಾವಲಿ ಸರಿಗಿಲ್ಲ. ನಾವ್ ಎಲ್ಲಿಗನ ಹೋಗ್ಬೇಕಾದ್ರ ನಮಗೂ ಬಾಳ ತಿಪ್ಪಲಾಗ್ಯದ. ಗಾಡಿ ಇಲ್ಲ, ಆಟೋ ಇಲ್ಲ, ಆಂಬುಲೆನ್ಸ್ ಇಲ್ಲ. ಆಂಬುಲೆನ್ಸ್ ಅಂತ ಊಟಿದ ಮೇಲೆ ಇಲ್ಲಿ ಆಂಬುಲೆನ್ಸ್ ಬಂದಿಲ್ಲ ಈ ರೋಡಿಗೆ. ಅದಕ್ಕಾಗಿ ನಾವು ಹೋರಾಟ ಮಾಡಕೈತೀವಿ ನೋಡ್ರಿ. ರೋಡ್ ಆಗ್ಬೇಕ್ರಿ, ರೋಡ್ ಆಗ್ಬೇಕು, ನಾಲಿ ಆಗ್ಬೇಕು. ನಮಗ್ ಚರಂಡಿಗಳು, ನಾಲಿ, ರೋಡ್ ಎಲ್ಲ ಅಷ್ಟು ಚಂದನಾಗಿ ಆಯ್ತು ಅಂದ್ರೆ ನಾವ್ ಎಲ್ಲಿಗಾದ್ರೂ ನಾವು ಹೋಗ್ಬೋದು. ಊರು ಹುಟ್ಟಿದಲ್ಲಿಂದ ಈ ರೋಡಿಗೆ ಓಣಿಗೆ ರೋಡ ಇಲ್ಲ. ಮತ್ತೇನಂತಂದ್ರ ಪ್ರತಿ ಚರ್ಚಿಗೆ ಹೋಗ್ಬೇಕಂದ್ರೆ ನಮ್ಗೆ ಬಹಳ ತೊಂದರೆ ಆಗ್ಯದ. ಮತ್ತೆ ಯಾರಾದ್ರೂ ಮತ್ತೆ ಇಲ್ಲಿ ನಮ್ ಸೌಲಭ್ಯಕ್ಕೆ ಆಂಬುಲೆನ್ಸ್ ಕಳಿಸಿರ ನಮ್ಮ ಓಣಿಗೆ ಆಂಬುಲೆನ್ಸ್ ಬರಂಗಿಲ್ಲ, ಮತ್ತೆ ರೋಡ್ ಆಗಂಗಿಲ್ಲ, ರೋಡ್ ಇಲ್ಲ. ಮತ್ತೆ ಬಾರ ಅಂತೇಳಿ ಕರೆದ್ರೆ ನಾವು 1 ಕಿಲೋಮೀಟರ್ ಅಲ್ಲಿ ಹೋಗಿ ನಿಂದಿರ್ಬೇಕು. ನಿಂತ ಮ್ಯಾಗೆ ಅವಾಗ ಅಲ್ಲಿ ಆಟೋ ಬರ್ತದ, ಅಲ್ಲಿಂದ ತಗೊಂಡು ನಾವು ಆಟೋಕ್ಕೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಅಂತ ನಮ್ಗೆ ಇಲ್ಲಿ ಅಲ್ಲಿಗೆ ಬರ್ರಿ ಅಂತೇಳಿ ಅವ್ರು ಕರಿತಾರ. ಹಾಗಾದ ನಮ್ಗೆ ಏನ್ ಕೊಡ್ಬೇಡ್ರಿ, ಊಟ ಕೊಡ್ಬೇಡ್ರಿ, ನಮ್ಗೆ ಗಂಜಿ ಕೊಡ್ಬೇಡ್ರಿ, ಕುಡಿಯಕ್ ನೀರ್ ಸ್ವಚ್ಛತೆ ಮಾಡಿ ಕೊಡ್ರಿ, ಮತ್ತೆ ಮೇಲೆ ತಂದ್ರೆ ನಮಗ್ 3 ಚರಂಡಿ ಮಾಡಿ ಕೊಡ್ರಿ.